ಅಪ್ಪನಿಗೆ ಮನೆ ಕಟ್ಟೋ ಕನಸು, ಅಮ್ಮನಿಗೆ ಮಕ್ಕಳು ಮದುವೆ ಮಾಡೋ ಆಸೆ, ಇನ್ನು ಮಕ್ಕಳಿಗ ಅವ್ರವ್ರದೇ ಆದಂಥ ಪ್ರಪಂಚಗಳು. ಇದೆಲ್ಲ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥ ಘಟನೆಗಳು. ಅಂಥದ್ದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಲಕ್ಷ್ಮೀ ನಿವಾಸ ಧಾರಾವಾಹಿ ಇದೇ 16ನೇ ತಾರೀಕು ನಿಮ್ಮ ಮುಂದೆ ಬರ್ತಾ ಇದೆ. ಆ ಕುಟುಂಬದ ಒಬ್ರು ಸದಸ್ಯರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಪಾತ್ರ ಏನು, ಹೇಗಿದೆ ಅವರ ಈ ಸೀರಿಯಲ್ ಜರ್ನಿ ಅಂತ ಕೇಳೋಣ. ಸರ್ ನಮಸ್ಕಾರ, ಹೇಗಿದ್ದೀರಾ? ಫೈನ್, ತುಂಬಾ ಚೆನ್ನಾಗಿದ್ದೀನಿ, ಹೇಳಿ. ಇಲ್ಲಿ ಲಕ್ಷ್ಮೀ ನಿವಾಸದಲ್ಲಿ ನಿಮ್ಮ ಪಾತ್ರ ಏನು, ಹೇಗೆ ನಡೀತಾ ಇದೆ ಸೀರಿಯಲ್ ಶೂಟಿಂಗ್ ಎಲ್ಲ? ಲಕ್ಷ್ಮೀ ನಿವಾಸ ಒಂದು ಎಲ್ಲರ ಕನಸಿನ ಒಂದು ಧಾರಾವಾಹಿಯಾಗಿ ಉಳಿಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಇದರಲ್ಲಿ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನಾನು ಮಾಡಿರುವ ಅಷ್ಟೂ ಧಾರಾವಾಹಿಗಳನ್ನ ಒಂದು ಕಡೆ ಇಟ್ಟರೆ ಈ ಧಾರಾವಾಹಿ ನನಗೆ ಬಹಳ ಒಂದು ವಿಭಿನ್ನವಾಗಿ ಒಬ್ಬ ನಟನಾಗಿ ನನ್ನನ್ನು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮತ್ತು ಇಂಥ ಒಂದು ಧಾರಾವಾಹಿಯಲ್ಲಿ ಪಾತ್ರ ನಿರ್ವಹಿಸೋದಕ್ಕೆ ಸಿಕ್ಕಂಥ ಅವಕಾಶ ಅಂತಲೇ ಹೇಳ್ಕೊಬೋದು. ಬಹಳ ವಿಭಿನ್ನವಾಗಿದೆ. ಬಹುಶಃ ಅದನ್ನು ಹೇಳೋದ್ರಿಂದ ಮೊದಲನೇ ಎಪಿಸೋಡಿಂದ ಅದನ್ನು ನೋಡಿದರೆ ಫೀಲ್ ಮಾಡ್ತೀರ ಅನ್ಕೊತೀನಿ. ಇನ್ನು ಧಾರಾವಾಹಿ ಬಗ್ಗೆ ಹೇಳಬೇಕು ಅಂದರೆ, ಮದುವೆ ಮತ್ತು ಮನೆ ಎರಡೂ ಕೂಡ ಮಧ್ಯಮ ವರ್ಗದ ಆಗಿರ್ಬೋದು ಮತ್ತು ಶ್ರೀಮಂತರಾಗಿರ್ಬೋದು, ಎಲ್ಲ ವರ್ಗಕ್ಕೂ ಸಂಬಂಧಪಟ್ಟಂತಹ ಒಂದು ಕಥೆಯನ್ನು ಆಯ್ಕೆ ಮಾಡಿಕೊಂಡು, ಅದರಲ್ಲೂ ತುಂಬು ಕುಟುಂಬದ ಕಥೆಗಳನ್ನು ಆಯ್ಕೆ ಮಾಡಿಕೊಂಡು ಒಬ್ಬೊಬ್ಬರದ್ದು ಒಂದೊಂದು ಎಳೆಗಳನ್ನು ತಗೊಂಡು ಹೆಣೆದಿರುವಂತಹ ಕತೆ ಬಹಳ ಸೊಗಸಾಗಿ ಮೂಡಿಬಂದಿದೆ. ಸೊ ಖಂಡಿತವಾಗಲೂ ಕರ್ನಾಟಕದ ಜನತೆಗೆ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ನಮ್ಗೆ ಆಕ್ಚುಲಿ ಗೊತ್ತಾಯ್ತು ನಿಮಗೆ ಮಾತು ಬರಲ್ಲ, ಕಿವಿ ಕೇಳಿಸಲ್ಲ ಅಂತ. ಇಷ್ಟು ಚಾಲೆಂಜಿಂಗ್ ಆಗಿರೋ ರೋಲ್ನ ಯಾವ ಥರ ನಮಗೆ ಗೊತ್ತು, ನೀವು ಥಿಯೇಟರ್ ಆರ್ಟಿಸ್ಟು, ತುಂಬ ಒಳ್ಳೆ ಪಾತ್ರಗಳನ್ನ ಮಾಡ್ಕೊಳ್ತಾ ಬಂದಿದ್ದೀರಾ. ವೀಕ್ಷಕರನ್ನ ಒಂಥರ ನೀವು ನಗ್ಸೋದ್ರಲ್ಲಿ ಫೇಮಸ್ ಆಗಿದ್ದವರು. ಈ ಥರದ್ದೊಂದು ಪಾತ್ರ ನಿಮ್ಮ ಕಣ್ಮುಂದೆ ಬಂದಾಗ ಯಾವ ರೀತಿ ಇತ್ತು ನಿಮ್ಮ ರಿಯಾಕ್ಷನ್ನು ಅಂತ ಮಾಡ್ಬೋದಾ? ಏನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ ಅಂತ? ಖಂಡಿತವಾಗ್ಲೂ ನೀವು ಹೇಳ್ದಂಗೆ ನಾನು ಮಾಡಿರೋ 3 ಧಾರಾವಾಹಿಗಳು ಕೂಡ ಬೇರೆ ಬೇರೆ ಸಂಭಾಷಣೆಗೆ ಹೆಚ್ಚು ಒತ್ತಿದ್ದಂತಹ ಧಾರಾವಾಹಿಗಳಿಂದ ನಾನು ಮಾಡ್ಕೊಂಡು ಬಂದಂಥವನು. ಇದರಲ್ಲಿ ನನಗೆ ಈ ರೀತಿಯ ಒಂದು ಅಪ್ರೋಚ್ ಬಂದಾಗ ಖಂಡಿತವಾಗ್ಲೂ ನಾನು ಸ್ವಲ್ಪ ಯೋಚನೆ ಮಾಡಿದ್ದು ನಿಜ. ಆದರೆ ಒಬ್ಬ ನಟನಾಗಿ ನಿಲ್ಲಬೇಕು ಅಂತ ಹೇಳಿದಾಗ ವಿಭಿನ್ನವಾದ ಪಾತ್ರಗಳನ್ನು ಮಾಡಲೇಬೇಕಾಗತ್ತೆ. ಸೊ ಅದರಲ್ಲೂ ಒಬ್ಬ ಕಿವುಡ ಮೂಗ ಅಂದ ತಕ್ಷಣ ಅಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಬಹಳ ಅವಕಾಶ ಇರುತ್ತೆ. ಸೊ ಅಲ್ಲಿ ನನಗೆ ಈ ಪಾತ್ರದಲ್ಲಿ ಅದು ಹೆಚ್ಚು ಸಿಗುತ್ತೆ ಅಂತ ಅನ್ನಿಸ್ತು. ಸೊ ನಮ್ಮ ಕಣ್ಣುಗಳಲ್ಲಾಗಿರ್ಬೋದು, ಸೊ ಆಂಗಿಕ ಅಭಿನಯದಲ್ಲಿ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವ ಒಂದು ಹೊಸ ಚಾಲೆಂಜನ್ನು ನಾನು ತಗೊಂಡೆ. ಬಹುಶಃ ನಾನು ನೋಡಿರುವ ಹಾಗೆ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಜನಗಳಿಗೆ ಬಿಟ್ಟಿದ್ದು ಯಾವ ರೀತಿ ನಿಭಾಯಿಸಿದ್ದೀನಿ ಅನ್ನೋದು. ಜೀ ಕನ್ನಡಗೆ ಇದು ನಿಮ್ಮ ಫಸ್ಟ್ ಸೀರಿಯಲ್ ಅನ್ಸುತ್ತೆ ಅಲ್ವಾ? ಇದಕ್ಕೂ ಮೊದಲು ನಾನು ಜೀ ಕನ್ನಡದಲ್ಲಿ ಉಗೆ ಉಗೆ ಮಾದೇಶ್ವರ ಅನ್ನೋ ಧಾರಾವಾಹಿಯಲ್ಲಿ ಅಭಿನಯ ಮಾಡಿದ್ದೆ, ಕಲ್ಯಾಣ ದೇವನಾಗಿ. ಸೊ ಆಫ್ಟರ್ 5 years ನಾನು ಮತ್ತೆ ಝೀಗೆ ವಾಪಸ್ ಬಂದಿದ್ದೀನಿ. ಮತ್ತೆ ನಿಮ್ಮ ಕುಟುಂಬಕ್ಕೆ ವಾಪಸ್ ಆಗಿದ್ದೀರಾ. ಹಾಗೆ ಲಕ್ಷ್ಮೀ ನಿವಾಸ, ಇವಾಗ ಮೇನ್ ಕ್ಯಾರೆಕ್ಟರ್ ಲಕ್ಷ್ಮಿ ಅವರು ತುಂಬಾ ಆಫ್ಟರ್ ಲಾಂಗ್ ಟೈಮ್ ಸ್ಕ್ರೀನ್ಗೆ ಬರ್ತಾ ಇದ್ದಾರೆ, ಸೀರಿಯಲ್ಗೆ ಬರ್ತಾ ಇದ್ದಾರೆ. ಅವ್ರ ಜೊತೆ ನಿಮಗೆ ಪಾತ್ರ ಮಾಡ್ತಿರ್ಬೇಕಾದ್ರೆ ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು? ಸೀನಿಯರ್ ಆರ್ಟಿಸ್ಟು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಿಂಚಿದವರು, ಆ ಬಗ್ಗೆ ಹೇಳೋದಾದ್ರೆ. ಇಲ್ಲ, ಆ ಥರ ಯಾವತ್ತೂ ಅವ್ರು ನಮ್ಮ ಹತ್ರ ಸೀನಿಯರ್ ಆರ್ಟಿಸ್ಟ್ ಅನ್ನೋ ಯಾವ ಫೀಲ್ನೂ ಅವ್ರು ಕೊಟ್ಟಿಲ್ಲ ಇಲ್ಲಿ ತನಕನೂ. ಅಲ್ಲಿ ಏನಾಗಿದೆ ಅದು ನೋಡಿ, ಆ ಫೋಟೋಸ್ಗಳನ್ನ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ಬಾಂಡಿಂಗ್ ಹೇಗಿರುತ್ತೆ ಅನ್ನೋದು. ಸೊ ಇಲ್ಲ, ನಮಗೆ ಈ ಕ್ಷಣ ತನಕ ಅವ್ರು ಸೀನಿಯರ್ ಅಂತ ಅನಿಸಿಲ್ಲ. ಸೊ ಅವರು ಕೂಡ ಇದರಲ್ಲೇ ಹೊಸಬ್ರೇನೋ ಅನ್ನೋ ರೀತಿ ಅವ್ರದ್ದು ಏನೇ ಇದ್ರೂ ಕೂಡ ಕ್ಲಾರಿಫಿಕೇಶನ್ ತೊಗೊಳ್ತಾ ಇರ್ತಾರೆ. ನಮ್ಮ ಪಾತ್ರದಲ್ಲಿ ಏನಾದ್ರು ಚೇಂಜಸ್ ಇದ್ದರೆ ಅವರು ಹೇಳ್ತಾ ಇರ್ತಾರೆ. ಸೊ ಅಫ್ಕೋರ್ಸ್ ನಮಗೊಂದು ಹೆಮ್ಮೆ ಇದೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿಗೆ ಆ್ಯಕ್ಟ್ ಮಾಡ್ತಾ ಇದ್ವಿ ಅಂತ. ಬಟ್ ಅವ್ರಿಗೆ ಅದಿಲ್ಲ. ಶಿ ಈಸ್ ಸೋ ಕ್ಯೂಟ್. ಇನ್ನಷ್ಟು ನಿಮ್ಮ ಪಾತ್ರದ ಬಗ್ಗೆ ಪರಿಚಯ ಮಾಡಿಕೊಡೋದಾದ್ರೆ? ಬಹಳ ಅದ್ಭುತವಾದಂತಹ ಪಾತ್ರ. ಈ ಲಕ್ಷ್ಮೀ ನಿವಾಸ ಅನ್ನುವ ಮನೆಯಲ್ಲಿ ಒಟ್ಟು 5 ಜನ ಮಕ್ಕಳಿರುವಂತಹ ಕತೆ. ಅದರಲ್ಲಿ ನಾನು ದತ್ತು ಮಗನಾಗಿ ಆ ಮನೆಯಲ್ಲಿ ಇರ್ತೀನಿ. ನೀವು ಹೇಳಿದಾಗೆ ಕಿವಿ ಮತ್ತು ಬಾಯಿ ಎರಡೂ ಇಲ್ಲ, ಔಟು. ಬಟ್ ಅದನ್ನು ಹೊರತಾಗಿ ಒಂದು ಒಳ್ಳೆ ಎಮೋಷನ್ ಇರುವಂತಹ ಮತ್ತು ಆ ಮನೆಗೆ ಏನೇ ಆದರೂ ನಿಲ್ಲುವಂತಹ ಒಂದು ಪಾತ್ರ. ಬಹಳ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಒಬ್ಬ ರಾಮ ಸೀತೆಗೆ ಒಬ್ಬ ಹನುಮ ಇದ್ದಾಗೆ ಆ ಮನೆಗೆ ನಾನು ನಿಂತಿರ್ತೀನಿ. ಸೊ ಅಂದರೆ ಆ ಪಾತ್ರ ನಿಂತಿರುತ್ತೆ. ಸೊ ಅಷ್ಟು ಅದ್ಭುತವಾದಂಥ ಒಂದು ಪಾತ್ರ. ಖಂಡಿತ ಸರ್, ಒಳ್ಳೇದಾಗ್ಲಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ನೋಡಿದ್ರೆ ಗೊತ್ತಾಗ್ತಾ ಇದೆ ಪೋಸ್ಟ್ರಲ್ಲೆಲ್ಲ. ಆ್ಯಂಡ್ ತುಂಬ ವಿಭಿನ್ನವಾದ ಪಾತ್ರ ಆಗಿರೋದ್ರಿಂದ ಅಷ್ಟೇ ಚಾಲೆಂಜಿಂಗ್ ಆಗಿ ನಿಭಾಯಿಸಿ, ಅಷ್ಟೇ ವೀಕ್ಷಕರ ಮನಸ್ಸಲ್ಲಿ ಉಳ್ಕೊಳ್ಳಿ ಅನ್ನೋ ನಮ್ಮ ಆಶಯ ಕೂಡ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.